ನೀನಾರೋ ಕಲಿಯುಗದ ಮಾನವ ಗಾಂಧಿ ತತ್ವದ ನೆಪವನ್ನು ಹೇಳಿ ಈ ಬಣ್ಣದ ಚಿಟ್ಟೆಯನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಬಂದಿರುವೆನೋ ಹೇಗೆ? ಕಬ್ಬು ಗಾಣಕ್ಕೆ ಸಿಕ್ಕಿ ರಸವಾಗುವ ಮುನ್ನವೇ ಅಡ್ಡಗೋಲು ಹಾಕಿರುವೆಯಾ? ಈ ಸಾಮ್ರಾಟ್ ಯಾರು ಅಂತ ಗೊತ್ತು ತಾನೆ? ಈ ಸಾಮ್ರಾಟ್ ಹಸಿದ ಎಪ್ಪುಲಿ ಎಂಬುದನ್ನು ಮರೆಯದಂತೆ ನೀನು ಬಂದ ದಾರಿಯನ್ನು ಹಿಡಿದುಕೊಂಡು ಹೋದರೆ ಕ್ಷೇಮ, ಇಲ್ಲವಾದರೆ ನಿನ್ನ ಪ್ರಾಣ ಪಕ್ಷಿ ಗಾಳಿ ಪಡೆದಂತೆ ಹಾರಿ ಹೋದಿತು. ದೊಡ್ಡ ಬೆದರಿಗೆ ಎದುರುವನಲ್ಲ ಈ ತ್ಯಾಗಿ. ಈ ಕಾಡಿನಲ್ಲಿ ಯಾರು ಅಪರಿಚಿತ ಸ್ತ್ರೀಯೊಂದಿಗೆ ಗೂಳಿಯಂತೆ ವರ್ತಿಸಿದ್ದು ಅಲ್ಲದೆ ನನ್ನ ಎದುರಿಗೆ ಮುಳ್ಳ ಅಂದಂತೆ ಗರ್ಜಿಸುವೆಯಾ? ಸುಮ್ಮನೆಯಾಗಿ ಇಲ್ಲದ ಕಣ್ಮರೆಯಾಗೋ, ಇಲ್ಲವಾದರೆ ಹಣ ಬೆತ್ತಲ ಮಾಡಿ ಊರ ಮುಂದೆ ಮೆರವಣಿಗೆ ಮಾಡಿಸಬೇಕಾಗುತ್ತದೆ. ಎಚ್ಚರಿಕೆ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ರಣ ಆಪ್ತುಗಳಂತೆ ಕುಕ್ಕಿ ಕುಕ್ಕಿ ತಿನ್ನುತ್ತೇನೆ, ಬರುತ್ತೇನೆ. ಕಾಡಿನಲ್ಲಿ ನೀವೊಬ್ಬರೇ ಒಂಟಿಯಾಗಿರಲು ಕಾರಣ? ನೋಡಿ, ನಾನಿದೀಗ ತಾನೇ ಬಸ್ ಇಳಿದು ಈ ಊರಿನ ಸೌಂದರ್ಯವನ್ನು ನೋಡಿ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ನಿಂತ್ಕೊಂಡು ಅಷ್ಟರಲ್ಲಿ ಈ ನೀಚ ಬಂದ. ಸರಿಯಾದ ಸಮಯಕ್ಕೆ ನೀವು ಬಂದ್ರೆ, ಒಂದು ವೇಳೆ ನೀವೇನಾದ್ರೂ ಬರದೆ ಹೋಗಿದ್ರೆ ನಿಜಕ್ಕೂ ಇಂದು ನನ್ನ ಮಾನ ಅವನ ಕೈ ಹಿಡಿತ ಅಷ್ಟೇ ತಾನೆ. ನೋಡಿ ಜ್ಯೋತಿಂದ್ರ ಮೇಡಮ್ ಅವರೇ, ಪಕ್ಕದಲ್ಲಿರುವ ನಮ್ಮ ತೋಟಕ್ಕೆ ಬಂದಿದ್ದೆ. ಯಾವುದೋ ಒಂದು ಹೆಣ್ಣಿನ ಕೂಗು ಕೇಳಿಸಿತು, ಅಲ್ಲಿಂದ ಓಡೋಡಿ ಬಂದೆ. ನೋಡಿ, ನಿಮ್ಮ ಈ ಉಪಕಾರವನ್ನ ನಾನು ಯಾವತ್ತೂ ಮರೆಯುವುದಿಲ್ಲ. ಅದು ಅಲ್ಲದೆ ಹೆಸರಿಗೆ ತಕ್ಕಂತೆ ನಿಜಕ್ಕೂ ನೀವು ತ್ಯಾಗಮೂರ್ತಿಗಳೇ ಆಗಿದ್ದೀರಾ. ಇರಲಿ, ಅಂತಹ ಮಹತ್ವದ ಕಾರ್ಯವೇನಿದೆ ಮೇಡಮ್? ನೋಡಿ, ಇನ್ನು ಮುಂದೆ ನೀವು ನನ್ನ ಹೆಸರು ಹಿಡಿದು ಕರೆದರೆ ಅಷ್ಟೇ ಸಾಕು. ಅದು ಹೇಗೆ ಸಾಧ್ಯ? ನೀವು ನೋಡಿದ್ರೆ ಸರ್ಕಾರಿ ನೌಕರರು. ನೋಡಿ, ಇರಬಹುದು, ಆದ್ರೂ ಕೂಡ ನನಗೆ ಯಾವುದೇ ಕಾರಣಕ್ಕೂ ಅಷ್ಟೊಂದು ದೊಡ್ಡಸ್ತಿಕೆ ಇಲ್ಲ. ನೀವು ಪ್ರೀತಿಯಿಂದ ನನಗೆ ಹೆಸರಿಟ್ಟು ಕೂಗಿದ್ರೆ ಅಷ್ಟೇ ಸಾಕು. ಅದು ಅಲ್ಲದೆ ಈ ತುಂಬಿರುವ ಮಾದರಿ ಹಳ್ಳಿಯಲ್ಲಿ, ಈ ಸುಂದರವಾದ ಹಳ್ಳಿಯಲ್ಲಿ ನಿಮ್ಮಂತ ಆದರ್ಶ ವ್ಯಕ್ತಿಗಳಿದ್ದೀರಲ್ಲ. ಇರಲಿ, ನನಗೆ ಹೆಚ್ಚಿನ ಹೊಗಳಿಕೆ ನನಗೆ ಇಷ್ಟವಿಲ್ಲ. ನೀವು ಇಲ್ಲಿ ಹೇಗೆ ಇರುವಿರಿ? ಇಲ್ಲಿ ಸರ್ಕಾರಿ ಮನೆ ಇರುವುದು ಒಂದೇ ಪಟ್ರಸ್, ಮಳೆ ಬಂದರೆ ಮುಗಿದೇ ಹೋಯಿತು. ಹೌದಾ? ಹಾಗಾದ್ರೆ ನನಗೆ ಇಲ್ಲಿ ಇರುವುದಕ್ಕೆ ಒಂದು ಬಾಡಿಗೆ ಮನೆ ಬೇಕಲ್ಲ? ಸಿಗುತ್ತದೆ ಮೇಡಮ್.
ನಿಮ್ಮ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುವ ಮನಸ್ಸಿಗಾಗಕ್ಕಿಲ್ಲ. ನೀವು ಈ ಊರಿಗೆ ಮೊದಲನೇದಾಗಿ ಕಾಲಿಟ್ಟಕ ಎಂತಹ ದೊಡ್ಡ ಅನಾಹುತ ಆಯ್ತು ಗೊತ್ತಾ? ಹೆಚ್ಚಿನದಾಗಿ ಈ ಊರಿನಲ್ಲಿ ಅದೇ ಜನರಿದ್ದಾರೆ. ಏನ್ ಮಾಡೋದಕ್ಕಾಗುತ್ತೆ ನೋಡಿ, ವೇರ್ ದೇರ್ ಇಸ್ ಸ್ಕೂಲ್ ವೇರ್ ಇಸ್ ಸ್ಕೂಲ್ ಅಂತ ಊರು ಅಂದ ಮೇಲೆ ಈ ರೀತಿಯ ಹೊಲಿಗೆಗಳು ಇದ್ದೇ ಇರುತ್ತದೆ ಅಲ್ಲವೇ? ಜ್ಯೋತಿಯವರೇ, ನೀವು ಅನ್ಯತ ಭಾವಿಸುವುದಿಲ್ಲವಾದರೆ ನಮ್ಮ ಮನೆಯಲ್ಲಿ ನೀವು ಇರಬಹುದಾ? ನೋಡಿ, ನಾನು ಅದನ್ನೇ ಹೇಳಬೇಕು ಅಂದ್ಕೊಂಡೆ, ಆದ್ರೆ ನಿಮ್ಮ ಬಾಯಿಂದಲೇ ಆ ಮಾತು ಬರ್ಲಿ ಅಂತ ಕಾಯ್ತಾ ಇದ್ದೆ. ನಿಮ್ಮ ಮನೇಲಿ ಇರುವುದು ಅಂದ್ರೆ ನನ್ನ ಮನಸ್ಸಿನಲ್ಲಿ ಮಲ್ಲಿಗೆ ಅರಳಿದಂತೆ ಆಗುತ್ತೆ. ಅದ ಹಾಗೆ ನಿಮಗೆ ಮದುವೆ ಆಗಿದೆಯಾ? ನನಗಿನ್ನೂ ಮದುವೆ ಆಗಿಲ್ಲ. ನಮ್ಮ ತಂದೆಗೆ ನಾನು ಹಿರಿಯ ಮಗ, ನನಗೆ ಒಬ್ಬಳು ತಂಗಿ ಇದ್ದಾಳೆ, ಇಬ್ಬರು ತಮ್ಮಂದಿರಿದ್ದಾರೆ. ಹಾ, ನಿಮಗೆ ಮದುವೆ ಆಗಿದೆಯಾ? ಇಲ್ಲ, ನನಗೂ ಇನ್ನೂ ಮದುವೆ ಆಗಿಲ್ಲ. ಐ ಆಮ್ ಆಲ್ಸೋ ಬ್ಯಾಚುಲರ್, ಯುನೋ. ಮದುವೆ ಆಗದ ಒಂಟಿಯನ್ನು ನಮ್ಮ ಮನೆಯಲ್ಲಿ ಇರುವುದು ಹೇಗೆ ಸಾಧ್ಯ? ಅದಕ್ಕೆ ಮದುವೆ ಆಗೋಣ. ವಾಟ್, ಯಾರನ್ನ? ಜ್ಯೋತಿ, ನೀವು ಏನ್ ಹೇಳ್ತಿದ್ದೀರಾ? ಹೌದು ನೋಡಿ, ಹೇಗಿದ್ದರೂ ನಾನು ಒಂಟಿ ಆಗಿದ್ದೀನಿ. ಆದಷ್ಟು ಬೇಗನೆ ನೀವು ನನ್ನ ಕರುಳಿಗೊಂದು ತಾಳಿ ಕಟ್ಟಿಬಿಟ್ರೆ ನಾವಿಬ್ಬರು ಜೊತೆಗೂಡಿ ಒಟ್ಟಾಗಿ ನಾವಿಬ್ಬರು ಆದರ್ಶ ದಂಪತಿಗಳಾಗಿ ಹಾಲು ಜೇನಿನಂತೆ ಇರಬಹುದಲ್ಲವೇ? ನೋಡಿ ಮೇಡಮ್, ನೀವು ಈ ಊರಿಗೆ ಶಾಲಾ ಶಿಕ್ಷಕರಾಗಿ ಬಂದು ನಿಮ್ಮ ದಾರಿ ಮಾರ್ಗವನ್ನು ಬದಲು ಬೆಳೆದುಕೊಳ್ತೀರಾ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಕ್ಕೆ ಬನ್ನಿ. ನೋಡಿ ತ್ಯಾಗಮೂರ್ತಿ ಅವರೇ, ಎಂದಿದ್ರು ಈ ಬರಿದಾದ ಕೊರಳಿಗೆ ನೀವೊಂದು ಮಾಂಗಲ್ಯವನ್ನ ಕಟ್ಟಿಬಿಟ್ರೆ ನಾವಿಬ್ಬರು ಹಾಲು ಜೇನಿನಂತೆ ಒಟ್ಟಾಗಿ ಇರಬಹುದಲ್ಲ? ನಾನು ಈ ಮನೆಗೆ ಹಿರಿಯ ಮಗ, ನಮ್ಮ ತಂಗಿಗೆ ಮದುವೆ ಮಾಡಬೇಕು. ಔಷಧಕ್ಕೆ ನಿರ್ಧಾರಕ್ಕೆ ಈಗಲೇ ಬದಲಾದರೆ ಮುಂದೆ ಹೇಗೆ? ನೋಡಿ, ಪರವಾಗಿಲ್ಲ, ಅದಕ್ಕೇನು ಯೋಚನೆ ಮಾಡಬೇಡಿ. ಹೇಗಿದ್ರು ನಾನು ಕೆಲಸದಲ್ಲಿದ್ದೀನಲ್ವಾ. ನೋಡಿ, ಒಂದು ಹೆಣ್ಣಾಗಿ ನೀವೇ ಇಷ್ಟೊಂದು ಪ್ರಕರಣ ಕೈಗೊಂಡ ಮೇಲೆ ಅದಕ್ಕೆ ಪ್ರತಿಯುತ್ತರ ನೀಡಲು ಪ್ರಯೋಜನವಿಲ್ಲ. ಜೊತೆ ನಿಮ್ಮಂತೆ ಹಾಗಲೇ